ಸಿಲಿಂಡರ್ ಸಮಸ್ಯೆ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಮಸ್ಯೆ ಇನ್ನೂ 1 ವಾರಗಳ ಕಾಲ ಹೀಗೆ ಇರುತ್ತೆ. ಹೋಟೆಲ್ ಮಾಲೀಕರು ಸ್ವಲ್ಪ ಸುಧಾರಿಸಿಕೊಳ್ಬೇಕಾಗತ್ತೆ. ಭಾರತಕ್ಕೆ 12 ಹಡಗುಗಳು ಬರಬೇಕಿದೆ. 2 ಹಡಗುಗಳು ಭಾರತಕ್ಕೆ ಬರೋದಕ್ಕೆ ಪ್ರಯಾಣವನ್ನು ಬೆಳೆಸಿವೆ. 1 ವಾರ ಅಥವಾ 10 ದಿನದಲ್ಲಿ ಈ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ. ದೇವನಹಳ್ಳಿಯ ಕನ್ನಮಂಗಲ ಗ್ರಾಮದಲ್ಲಿ ಮುನಿಯಪ್ಪ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾಲೀಕರು 1 ವಾರ ಸುಧಾರಿಸಿದರೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು ಇರಾನ್ನವರು ಕೂಡ ಭಾರತ ಸರ್ಕಾರ ಜೊತೆ ಭಾರತ ಜೊತೆಯಲ್ಲಿ ನಾವು ಸ್ನೇಹ ಬೆಳೆಸ್ತೀವಿ ಅಂತ ಹೇಳಿರೋದ್ರಿಂದ ನಮಗೆ 12 ಹಡಗು ಬರೋದಿದೆ. ಈಗಾಗಲೇ 2 ಜಾರಿಯಲ್ಲಿ ಬರ್ತಾ ಇವೆ. ಸೊ ಬರೋದ್ರಿಂದ ಯಾವುದೇ ಥರದ 1 ವಾರ 10 ದಿನದಲ್ಲಿ ಎಲ್ಲ ಗ್ಯಾಸ್ ಸಿಲಿಂಡರು ಕಮರ್ಷಿಯಲ್ ಎಲ್ಲನೂ ಸರಿ ಹೋಗ್ತದೆ. ಕಮರ್ಷಿಯಲ್ ಅವ್ರಿಗೆ ಇನ್ನೊಂದು ವಾರ ಹೆಚ್ಚು ಅಂದರೆ ಅಷ್ಟರೊಳಗಡೆ ಅದು ಕೂಡ ಸರಿ ಹೋಗ್ತದೆ. ಅದಕ್ಕೆ ಬೇರೆ ಯೋಚನೆ ಮಾಡಿದ್ದೀನಿ. ಈಗ ಅಲ್ಲಿ ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿರೋ ಡೊಮೆಸ್ಟಿಕ್ ಸದ್ಯಕ್ಕೆ ಕನ್ವರ್ಷನ್ ಮಾಡಿ ಕಮರ್ಷಿಯಲ್ ಕೊಟ್ಟು ಇವ್ರನ್ನೂ ಕೂಡ ಸುಧಾರಿಸ್ಬೇಕು. ಯಾಕಂದರೆ ಹೋಟ್ಲ್ ಮೇಲೆ ಬಹಳಷ್ಟು ಜನ ಡಿಪೆಂಡ್ ಆಗಿದ್ದಾರೆ. ಹೊರ ರಾಜ್ಯಗಳಿಂದ ಬಂದು ಹೋಟ್ಲಿಂದನೇ ಜೀವನ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಬೇರೆ ಬೇರೆ ಯೋಚನೆಗಳು ಮಾಡಿದ್ದೀವಿ. ಅಲ್ಲಿ ಸ್ಟಾರ್ಟ್ ಆದರೆ ನಾವಿಲ್ಲಿ ಅದಕ್ಕೆ ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ. ಅದನ್ನು ನಾನು ಮತ್ತೆ ಸೋಮವಾರ ಅಧಿಕಾರಿಗಳನ್ನ ಆಯಿಲ್ ಕಾರ್ಪೊರೇಷನ್ ಕರೆಸಿ ಮೀಟಿಂಗ್ ಮಾಡಿ ಮತ್ತೆ ನಾನು ಹೇಳ್ತೀನಿ. ಕಾಳಸಂತೆಗೆ ಅವಕಾಶ ಇಲ್ಲ. DCಗಳಿಗೆ ಅಧಿಕಾರ ಇದೆ. ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಪ್ರಕಾರ ಅವ್ರು ಕ್ರಮ ತೆಗೆಸ್ಕೋಬೇಕು. ಅಪೀಲ್ ಕೂಡ ಮಾಡ್ತೀನಿ. ಇಂಥ ಸಂದರ್ಭದಲ್ಲಿ ಸಹಕರಿಸ್ಬೇಕು. ಕಾಳಸಂತೆ ಮಾಡೋದು, ವಿನಾಕಾರಣವಾಗಿ ಬುಕ್ ಮಾಡೋದು ಅಂತ ಮಿತಿ ವ್ಯಯ ಮಾಡಬೇಕು. ಕಷ್ಟ ಕಾಲದಲ್ಲಿ ಮಿತಿ ವ್ಯಯ ಮಾಡಿಕೊಂಡು ಖರ್ಚು ಕಮ್ಮಿ ಮಾಡಿಕೊಂಡು ಸಾಗಿಸ್ಬೇಕು. ಹೋಟ್ಲ್ ಮಾಲೀಕರು 1 ವಾರ ಸುಧಾರಿಸಿದರೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು ಇರಾನ್ನವರು ಕೂಡ ಭಾರತ ಸರ್ಕಾರ ಜೊತೆ ಭಾರತ ಜೊತೆಯಲ್ಲಿ ನಾವು